ಹೋದ ವಾರ ನನಗೆ ಕರೆದಿದ್ರು. ನಾನು ಊರಲ್ಲಿದ್ದೆ. ಅವ್ರು ಕರೆದಾಗ ಊರಲ್ಲಿದ್ದೆ. ನೆಕ್ಸ್ಟ್ ಟೈಮ್ ಬಂದಾಗ ನೋಡ್ತೀನಿ ಅಂತ ಹೇಳಿ, ಸಾಧ್ಯ ಆದರೆ ನೋಡ್ತೀನಿ. ಸರ್, ನೆಲಮಂಗಲ ಸೋಲ್ದೇವನಹಳ್ಳಿಲಿ ಒಂದು ಘಟನೆ ನಡೆದಿದೆ. ಪ್ರಕರಣ ಕೊಲೆ ಮಾಡಿಲ್ಲ, ಯುವಕನೊಬ್ಬನಿಗೆ ಒಂದು ರೀತಿಯಲ್ಲಿ ಹಲ್ಲೆ ಮಾಡಿದ್ದಾರೆ ಸರ್. ಇದರಲ್ಲೂ ಯುವತಿ ಕಾರಣ. ಅದರಲ್ಲಿ ಅವ್ರ ವಿಡಿಯೋದಲ್ಲಿ ಅವರೇ ಹೇಳ್ತಾರೆ, ರೇಣುಕಾಸ್ವಾಮಿ ತರ ಮಾಡಿಬಿಡ್ತಾ ಇದೀವಿ, A1 A2 ಅಂತೆಲ್ಲ ಅವರೇ ವಿಚಾರಿಸ್ತೀನಿ. ನನಗೆ ಇನ್ನೂ ನನಗೆ ಅರೆಸ್ಟ್ ಆಗಿದ್ದಾರೆ. ನನಗೆ ಇನ್ನೂ ಪೂರ್ತಿ ಸಂಪೂರ್ಣ ಮಾಹಿತಿ ಕೊಟ್ಟಿಲ್ಲ. ಅದು ಮಾಹಿತಿ ತೊಗೊಂಡ್ಮೇಲೆ ಹೇಳ್ತೀನಿ. ಆ ಥರ ಪ್ರೇರಣೆ ಆಗ್ತಿದೆ ಸರ್ ಆ ಪ್ರಕರಣ ಅಂತ ಜನ ಯುವಕರ ಮೇಲೆ. ಗೊತ್ತಿಲ್ಲ, ಅದನ್ನು ಯಾರಾದರೂ ಸೈಕಾಲಜಿಸ್ಟ್ ಸ್ಟಡಿ ಮಾಡಬೇಕು ಅಥವಾ ಸೋಷಿಯಾಲಜಿಸ್ಟು ಸ್ಟಡಿ ಮಾಡಬೇಕು. ಕೆಟ್ಟ ಆ ಥರ ಏನಾದರೂ ಇಂಪ್ಯಾಕ್ಟ್ ಆಗ್ತಾ ಇದೆಯಾ ಸೊಸೈಟಿಯಲ್ಲಿ ಯಂಗ್ಸ್ಟರ್ಸ್ ಮೇಲೆ ಅಂತ ಯಾರಾದರೂ ಸೋಷಿಯಾಲಜಿಸ್ಟು ಸ್ಟಡಿ ಮಾಡಬೇಕಾಗುತ್ತೆ. ಸರ್, ಅಂಬಾಪುರ ಸ್ವಾಮೀಜಿ ಹೇಳಿದರೆ DK ಶಿವಕುಮಾರ್ಗೆ ಒಂದು ಅವಕಾಶ ಕೊಡಬೇಕು CM ಆಗಲಿಕ್ಕೆ. ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ. ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ, ಅದರಲ್ಲಿ ತಪ್ಪೇನಿದೆ? ರಸ್ತೆ ಬೇಕು ಅಂದರೆ ಗ್ಯಾರಂಟಿ ಬಿಡಿ ಅಂತಾರೆ, ಮತ್ತೆ ಬಹಿರಂಗ ಹೇಳಿಕೆ. ಗೊತ್ತಿಲ್ಲ. ಅದೆಲ್ಲ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಅವರು ಫೈನಾನ್ಸ್ ಅವರಲ್ವಾ, ಅವರು ಮೇಲೆ ಫೈನಾನ್ಸ್ ಅಡ್ವೈಸರು ರಾಯರೆಡ್ಡಿ ಅವರೇ. ಸೊ ಅದು ಅವರಿಬ್ಬರಿಗೆ ಬಿಟ್ಟಿರೋ ವಿಚಾರ. ಗುಜರಾತಲ್ಲಿ ಸರ್ ಅಕ್ರಮ ಬಾಂಗ್ಲಾ ನಿವಾಸಿಗಳಿಗೆಲ್ಲ ಫ್ಲೈಟ್ ಹರಿಸಿ ಕಳಿಸ್ತಾ ಇದ್ದಾರೆ ಸರ್. ಕರ್ನಾಟಕದಲ್ಲಿ ಏನು ಪ್ರಗತಿ ಇಲ್ಲ. ನಮ್ಮಲ್ಲಿ ಡಿಪೋರ್ಟ್ ಮಾಡ್ತಾ ಇದ್ದೀವಲ್ಲ ನಾವು. ಯಾರ್ಯಾರು ಅನಾಥರೈಸ್ಡ್ ಆಗಿ ಯಾರಿದ್ದಾರೆ ಅವರಿಗೆಲ್ಲ ಡಿಪೋರ್ಟ್ ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು 200ಕ್ಕೂ ಹೆಚ್ಚು ಜನ ಬೇರೆ ಬೇರೆ ಫಾರಿನರ್ಸ್ ಯಾರ್ಯಾರು ನಮ್ಮಲ್ಲಿ ಅನಾಥರೈಸ್ಡ್ ಆಗಿದ್ದಾರೆ ಅವ್ರನ್ನೆಲ್ಲ FRRO ಅಂತ ಇದೆ ಇಲ್ಲಿ. ಅವರು ಫೈಂಡ್ ಔಟ್ ಮಾಡಿ ನಮಗೆ ಹೇಳ್ತಾರೆ, ಆವಾಗ ನಾವು ಅವ್ರನ್ನ ಡಿಪೋರ್ಟ್ ಮಾಡ್ತೀವಿ. ಅಲ್ಲಿ 1000 ಲೆಕ್ಕದಲ್ಲಿ ಕಳಿಸ್ತೀವಿ. ನಾವು ಪ್ರತಿನಿತ್ಯ ನಾವು ವೆರಿಫೈ ಮಾಡ್ತಾನೆ ಇರ್ತೀವಲ್ಲ. ಇಟ್ಸ್ ಎ ಕಂಟಿನ್ಯೂಯಸ್ ಪ್ರಾಸೆಸ್. ಒಂದಿನ ಮಾಡಿ ನಿಲ್ಲಿಸೋದಿಲ್ಲ. ಇಟ್ಸ್ ಎ ಕಂಟಿನ್ಯೂಯಸ್ ಪ್ರಾಸೆಸ್. ಯಾರ್ಯಾರು ಅನಾಥರೈಸ್ಡ್ ಆಗಿ ವಿದೌಟ್ ಎನಿ ವ್ಯಾಲಿಡ್ ಪೇಪರ್ಸ್, ಪಾಸ್ಪೋರ್ಟು ಅಥವಾ ಎಂಟ್ರಿ ಪರ್ಮಿಟ್ಟು ಈ ಥರ ಎಲ್ಲ ಇಲ್ಲದೆ ಹೋದರೆ ಅವರನ್ನು ಡಿಪೋರ್ಟ್ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಅಧಿಕೃತ ಲೆಕ್ಕ ಅಂತ ಇದುವರೆಗೂ ಸರ್ಕಾರ ಯಾವುದು ಪ್ರಕರಣ ಅಲ್ಲಲ್ಲ, ನಮ್ಮ ಗಮನಕ್ಕೆ ಬಂದಿರೋದು ಅಂಕಿಅಂಶಗಳನ್ನು ಅಷ್ಟು ಕೊಡ್ತೀವಿ. ಗಮನಕ್ಕೆ ಬರೋದು ಇಲ್ಲದೇ ಇದ್ದರೆ ನಮಗೆ ಫೈಂಡ್ ಔಟ್ ಮಾಡ್ತಾನೆ ಇರಬೇಕಲ್ಲ. ಅದನ್ನು ಮಾಡ್ತಾನೆ ಇದ್ದೀವಿ, ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀವಿ. ಯಾರೋ ಹೇಳ್ತಾರೆ ಲೇಬರ್ ಇದರಲ್ಲಿ, ಕನ್ಸ್ಟ್ರಕ್ಷನ್ ಇದರಲ್ಲಿ ಭಾಳ ಜನ ಇದ್ದಾರೆ ಅಂತಾರೆ. ವೆರಿಫೈ ಮಾಡ್ತೀವಿ. ಅಲ್ಲಿ ಸಿಕ್ಕಿದರೆ ಅವ್ರನ್ನ ಕಸ್ಟಡಿಗೆ ತೊಗೊಂಡು ಅವ್ರನ್ನ ಡಿಪೋರ್ಟ್ ಮಾಡ್ತೀವಿ. ಸುಳ್ಳುಕೋರರ ಬಗ್ಗೆ ಕಾಂಗ್ರೆಸ್ ಸಾಫ್ಟ್ ಕಾರ್ನರ್ ಇದೆ ಅಂತ BJP ಆರೋಪ. ನಾವೇ ಯಾಕೆ ಸಾಫ್ಟ್? ವಾಟ್ ಈಸ್ ದಿ ಅಡ್ವಾಂಟೇಜ್ ಫಾರ್ ಅಸ್? ಕಾಂಗ್ರೆಸ್ಸಿಗೆ ಏನು ಅಡ್ವಾಂಟೇಜ್ ಇದೆ ಸುಳ್ಳುಕೋರರಿಗೆ ಸಾಫ್ಟ್ ಕಾರ್ನರ್ ಇರೋದಕ್ಕೆ? ನಮಗೆ ಆಗಿದ್ದಾರೆ ವೋಟರ್ಸ್ ಮಾಡ್ಕೊಂಡವ್ರೆ ಅವ್ರನ್ನ. ಆ ಥರ ಅಷ್ಟು ಇನ್ನೂ ನಮಗೆ ಬಾಂಗ್ಲಾದೇಶದವ್ರನ್ನ ಕರ್ಕೊಂಡು ಬಂದಿಲ್ಲ ಓಟ್ ಹಾಕ್ಸ್ಕೊಳ್ಳೋಂಥ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಏನು ಬಂದಿಲ್ಲ. ಸರ್, ಪ್ರಿಯಾಂಕ್ ಖರ್ಗೆ ಅವ್ರು ಬಂದು ಭೇಟಿ ಆದ್ರೆ ಏನಾದ್ರು ವಿಶೇಷತೆ ಇದೆಯಾ ಸರ್? ಈ ದಿನ ಬರ್ತಾ ಇರ್ತಾರೆ ರೀ. ಹಿಂದ್ಗಡೆ ರೋಡು ಮನೆ. ನಾವು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನಮ್ಮ ಸಂಬಂಧ ನಾವು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಪ್ಪ, ನಮ್ಮದು ಅವರು ಎಲ್ಲ ಒಂದು ಫ್ಯಾಮಿಲಿ. ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಖರ್ಗೆ ಸಾಹೇಬ್ರು ಬಂದಾಗ ನಾನು ಹೋಗ್ತೀನಿ, ನೋಡ್ಕೊಂಡು ಬರ್ತೀನಿ, ಅವ್ರ ಆರೋಗ್ಯ ವಿಚಾರಿಸ್ತೀನಿ. ನನಗೇನು ಹೊಸದ? ಕಳೆದ 40-45 ವರ್ಷದಿಂದ ನಮ್ಮ ಸಂಬಂಧ ಇದೆ. ನಮ್ಮ ತಂದೆಯವರು ಅವರನ್ನು ಒಂದು ಹಿರಿ ಮಗ ಅಂತ ಹೇಳಿ ಟ್ರೀಟ್ ಮಾಡೋರು. ನಮಗೂ ಅವರು ಹಿರಿ ಅಣ್ಣ ಇದ್ದಾಗೆ. ನಮ್ಮ ಸಂಬಂಧನೇ ಬೇರೆ ಇದೆ. ನಿಮ್ಗೆ ಅರ್ಥ ಆಗಿಲ್ಲ. ಹೋದ ವಾರ ನನಗೆ ಕರೆದಿದ್ರು. ನಾನು ಊರಲ್ಲಿದ್ದೆ. ಅವ್ರು ಕರೆದಾಗ ಊರಲ್ಲಿದ್ದೆ. ನೆಕ್ಸ್ಟ್ ಟೈಮ್ ಬಂದಾಗ ನೋಡ್ತೀನಿ ಅಂತ ಹೇಳಿ, ಸಾಧ್ಯ ಆದರೆ ನೋಡ್ತೀನಿ. ಸರ್, ನೆಲಮಂಗಲ ಸೋಲ್ದೇವನಹಳ್ಳಿಲಿ ಒಂದು ಘಟನೆ ಪ್ರಕರಣ ನಡೆದಿದೆ. ಕೊಲೆ ಮಾಡಿಲ್ಲ, ಯುವಕನೊಬ್ಬನಿಗೆ ಒಂದು ರೀತಿಯಲ್ಲಿ ಹಲ್ಲೆ ಮಾಡಿದ್ದಾರೆ ಸರ್. ಇದರಲ್ಲೂ ಯುವತಿ ಕಾರಣ. ಅದರಲ್ಲಿ ಅವ್ರ ವಿಡಿಯೋದಲ್ಲಿ ಅವರೇ ಹೇಳ್ತಾರೆ, ರೇಣುಕಾಸ್ವಾಮಿ ತರ ಮಾಡಿಬಿಡ್ತಾ ಇದೀವಿ, A1 A2 ಅಂತೆಲ್ಲ ಅವರೇ ವಿಚಾರಿಸ್ತೀನಿ. ನನಗೆ ಇನ್ನೂ ನನಗೆ ಅರೆಸ್ಟ್ ಆಗಿದ್ದಾರೆ. ನನಗೆ ಇನ್ನೂ ಪೂರ್ತಿ ಸಂಪೂರ್ಣ ಮಾಹಿತಿ ಕೊಟ್ಟಿಲ್ಲ. ಅದು ಮಾಹಿತಿ ತೊಗೊಂಡ್ಮೇಲೆ ಹೇಳ್ತೀನಿ. ಆ ಥರ ಪ್ರೇರಣೆ ಆಗ್ತಿದೆ ಸರ್ ಆ ಪ್ರಕರಣ ಅಂತ ಜನ ಯುವಕರ ಮೇಲೆ. ಗೊತ್ತಿಲ್ಲ, ಅದನ್ನು ಯಾರಾದರೂ ಸೈಕಾಲಜಿಸ್ಟ್ ಸ್ಟಡಿ ಮಾಡಬೇಕು ಅಥವಾ ಸೋಷಿಯಾಲಜಿಸ್ಟು ಸ್ಟಡಿ ಮಾಡಬೇಕು. ಕೆಟ್ಟ ಆ ಥರ ಏನಾದರೂ ಇಂಪ್ಯಾಕ್ಟ್ ಆಗ್ತಾ ಇದೆಯಾ ಸೊಸೈಟಿಯಲ್ಲಿ ಯಂಗ್ಸ್ಟರ್ಸ್ ಮೇಲೆ ಅಂತ ಯಾರಾದರೂ ಸೋಷಿಯಾಲಜಿಸ್ಟು ಸ್ಟಡಿ ಮಾಡಬೇಕಾಗುತ್ತೆ. ಸರ್, ಅಂಬಾಪುರ ಸ್ವಾಮೀಜಿ ಹೇಳಿದರೆ DK ಶಿವಕುಮಾರ್ಗೆ ಒಂದು ಅವಕಾಶ ಕೊಡಬೇಕು CM ಆಗಲಿಕ್ಕೆ. ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ. ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ, ಅದರಲ್ಲಿ ತಪ್ಪೇನಿದೆ? ರಸ್ತೆ ಬೇಕು ಅಂದರೆ ಗ್ಯಾರಂಟಿ ಬಿಡಿ ಅಂತಾರೆ, ಮತ್ತೆ ಬಹಿರಂಗ ಹೇಳಿಕೆ. ಗೊತ್ತಿಲ್ಲ. ಅದೆಲ್ಲ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಅವರು ಫೈನಾನ್ಸ್ ಅವರಲ್ವಾ, ಅವರು ಮೇಲೆ ಫೈನಾನ್ಸ್ ಅಡ್ವೈಸರು ರಾಯರೆಡ್ಡಿ ಅವರೇ.
ಸೊ ಅದು ಅವರಿಬ್ಬರಿಗೆ ಬಿಟ್ಟಿರೋ ವಿಚಾರ. ಗುಜರಾತಲ್ಲಿ ಸರ್ ಅಕ್ರಮ ಬಾಂಗ್ಲಾ ನಿವಾಸಿಗಳಿಗೆಲ್ಲ ಫ್ಲೈಟ್ ಹರಿಸಿ ಕಳಿಸ್ತಾ ಇದ್ದಾರೆ ಸರ್. ಕರ್ನಾಟಕದಲ್ಲಿ ಏನು ಪ್ರಗತಿ ಇಲ್ಲ, ನಮ್ಮಲ್ಲಿ ಡಿಪೋರ್ಟ್ ಮಾಡ್ತಾ ಇದ್ದೀವಲ್ಲ ನಾವು. ಯಾರ್ಯಾರು ಅನಾಥರೈಸ್ಡ್ ಆಗಿ ಯಾರಿದ್ದಾರೆ ಅವರಿಗೆಲ್ಲ ಡಿಪೋರ್ಟ್ ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು 200ಕ್ಕೂ ಹೆಚ್ಚು ಜನ ಬೇರೆ ಬೇರೆ ಫಾರಿನರ್ಸ್ ಯಾರ್ಯಾರು ನಮ್ಮಲ್ಲಿ ಅನಾಥರೈಸ್ಡ್ ಆಗಿದ್ದಾರೆ ಅವ್ರನ್ನೆಲ್ಲ FRRO ಅಂತ ಇದೆ ಇಲ್ಲಿ, ಅವರು ಫೈಂಡ್ ಔಟ್ ಮಾಡಿ ನಮಗೆ ಹೇಳ್ತಾರೆ, ಆವಾಗ ನಾವು ಅವ್ರನ್ನ ಡಿಪೋರ್ಟ್ ಮಾಡ್ತೀವಿ. ಅಲ್ಲಿ 1000 ಲೆಕ್ಕದಲ್ಲಿ ಕಳಿಸ್ತೀವಿ. ನಾವು ಪ್ರತಿನಿತ್ಯ ನಾವು ವೆರಿಫೈ ಮಾಡ್ತಾನೆ ಇರ್ತೀವಲ್ಲ. ಇಟ್ಸ್ ಎ ಕಂಟಿನ್ಯೂಯಸ್ ಪ್ರಾಸೆಸ್, ಒಂದಿನ ಮಾಡಿ ನಿಲ್ಲಿಸೋದಿಲ್ಲ. ಇಟ್ಸ್ ಎ ಕಂಟಿನ್ಯೂಯಸ್ ಪ್ರಾಸೆಸ್. ಯಾರ್ಯಾರು ಅನಾಥರೈಸ್ಡ್ ಆಗಿ ವಿದೌಟ್ ಎನಿ ವ್ಯಾಲಿಡ್ ಪೇಪರ್ಸ್, ಪಾಸ್ಪೋರ್ಟು ಅಥವಾ ಎಂಟ್ರಿ ಪರ್ಮಿಟ್ಟು ಈ ಥರ ಎಲ್ಲ ಇಲ್ಲದೆ ಹೋದರೆ ಅವರನ್ನು ಡಿಪೋರ್ಟ್ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಅಧಿಕೃತ ಲೆಕ್ಕ ಅಂತ ಇದುವರೆಗೂ ಸರ್ಕಾರ ಯಾವುದು ಪ್ರಕಟ ಅಲ್ಲಲ್ಲ, ನಮ್ಮ ಗಮನಕ್ಕೆ ಬಂದಿರೋದು ಅಂಕಿಅಂಶಗಳನ್ನು ಅಷ್ಟು ಕೊಡ್ತೀವಿ. ಗಮನಕ್ಕೆ ಬರೋದು ಇಲ್ಲದೇ ಇದ್ದರೆ ನಮಗೆ ಫೈಂಡ್ ಔಟ್ ಮಾಡ್ತಾನೇ ಇರಬೇಕಲ್ಲ. ಅದನ್ನು ಮಾಡ್ತಾನೇ ಇದ್ದೀವಿ, ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ. ಯಾರೋ ಹೇಳ್ತಾರೆ ಲೇಬರ್ ಇದರಲ್ಲಿ ಕನ್ಸ್ಟ್ರಕ್ಷನ್ ಇದರಲ್ಲಿ ಭಾಳ ಜನ ಇದ್ದಾರೆ ಅಂತಾರೆ, ವೆರಿಫೈ ಮಾಡ್ತೀವಿ. ಅಲ್ಲಿ ಸಿಕ್ಕಿದರೆ ಅವ್ರನ್ನ ಕಸ್ಟಡಿಗೆ ತೊಗೊಂಡು ಅವ್ರನ್ನ ಡಿಪೋರ್ಟ್ ಮಾಡ್ತೀವಿ. ನುಸುಳುಕೋರರ ಬಗ್ಗೆ ಕಾಂಗ್ರೆಸ್ ಸಾಫ್ಟ್ ಕಾರ್ನರ್ ಇದೆ ಅಂತ BJP ಆರೋಪ. ನಾವೇ ಯಾಕೆ ಸಾಫ್ಟ್? ವಾಟ್ ಈಸ್ ದಿ ಅಡ್ವಾಂಟೇಜ್ ಫಾರ್ ಅಸ್? ಕಾಂಗ್ರೆಸ್ಸಿಗೆ ಏನು ಅಡ್ವಾಂಟೇಜ್ ಇದೆ ಸುಳ್ಳುಕೋರರಿಗೆ ಸಾಫ್ಟ್ ಕಾರ್ನರ್ ಇರೋದಕ್ಕೆ? ನಮಗೆ ಆಗಿದ್ದಾರೆ ವೋಟರ್ಸ್ ಮಾಡ್ಕೊಂಡವ್ರೆ ಅವ್ರನ್ನ. ಆ ಥರ ಅಷ್ಟು ಇನ್ನೂ ನಮಗೆ ಬಾಂಗ್ಲಾದೇಶದವ್ರನ್ನ ಕರ್ಕೊಂಡು ಬಂದಿಲ್ಲಿ ಓಟ್ ಹಾಕ್ಸ್ಕೊಳ್ಳೋಂಥ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಏನು ಬಂದಿಲ್ಲ. ಸರ್ ಪ್ರಿಯಾಂಕ್ ಖರ್ಗೆ ಅವ್ರು ಬಂದು ಭೇಟಿ ಆದ್ರೆ ಏನಾದ್ರು ವಿಶೇಷತೆ ಇದೆಯಾ ಸರ್? ಈ ದಿನ ಬರ್ತಾ ಇರ್ತಾರೆ ರೀ, ಹಿಂದ್ಗಡೆ ರೋಡು ಮನೆ. ನಾವು ಇಲ್ಲಿ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನಮ್ಮ ಸಂಬಂಧ ನಾವು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಪ್ಪ, ನಮ್ಮದು ಅವರು ಎಲ್ಲ ಒಂದು ಫ್ಯಾಮಿಲಿ. ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಖರ್ಗೆ ಸಾಹೇಬ್ರು ಬಂದಾಗ ನಾನು ಹೋಗ್ತೀನಿ, ನೋಡ್ಕೊಂಡು ಬರ್ತೀನಿ, ಅವ್ರ ಆರೋಗ್ಯ ವಿಚಾರಿಸ್ತೀನಿ. ನನಗೇನು ಹೊಸದ? ಕಳೆದ 40-45 ವರ್ಷದಿಂದ ನಮ್ಮ ಸಂಬಂಧ ಇದೆ. ನಮ್ಮ ತಂದೆಯವರು ಅವರನ್ನು ಒಂದು ಹಿರಿ ಮಗ ಅಂತ ಹೇಳಿ ಟ್ರೀಟ್ ಮಾಡೋರು. ನಮಗೂ ಅವರು ಹಿರಿ ಅಣ್ಣ ಇದ್ದಾಗೆ. ನಮ್ಮ ಸಂಬಂಧನೇ ಬೇರೆ ಇದೆ, ನಿಮ್ಗೆ ಅರ್ಥ ಆಗಿಲ್ಲ. ಹೋದ ವಾರ ನನಗೆ ಕರೆದಿದ್ರು, ನಾನು ಊರಲ್ಲಿದ್ದೆ. ಅವ್ರು ಕರೆದಾಗ ಊರಲ್ಲಿದ್ದೆ. ನೆಕ್ಸ್ಟ್ ಟೈಮ್ ಬಂದಾಗ ನೋಡ್ತೀನಿ ಅಂತ ಹೇಳಿ, ಸಾಧ್ಯ ಆದರೆ ನೋಡ್ತೀನಿ. ಸರ್ ನೆಲಮಂಗಲ ಸೋಲ್ದೇವನಹಳ್ಳಿಲಿ ಘಟನೆ ಪ್ರಕರಣ ನಡೆದಿದೆ. ಕೊಲೆ ಮಾಡಿಲ್ಲ, ಯುವಕನೊಬ್ಬನಿಗೆ ಒಂದು ರೀತಿಯಲ್ಲಿ ಹಲ್ಲೆ ಮಾಡಿದ್ದಾರೆ ಸರ್. ಇದರಲ್ಲೂ ಯುವತಿ ಕಾರಣ. ಅದರಲ್ಲಿ ಅವ್ರ ವಿಡಿಯೋದಲ್ಲಿ ಅವರೇ ಹೇಳ್ತಾರೆ, ರೇಣುಕಾಸ್ವಾಮಿ ತರ ಮಾಡಿಬಿಡ್ತಾ ಇದೀವಿ, A1 A2 ಅಂತೆಲ್ಲ ಅವರೇ ವಿಚಾರಿಸ್ತೀನಿ. ನನಗೆ ಇನ್ನೂ ನನಗೆ ಅರೆಸ್ಟ್ ಆಗಿದ್ದಾರೆ. ನನಗೆ ಇನ್ನೂ ಪೂರ್ತಿ ಸಂಪೂರ್ಣ ಮಾಹಿತಿ ಕೊಟ್ಟಿಲ್ಲ. ಅದು ಮಾಹಿತಿ ತೊಗೊಂಡ್ಮೇಲೆ ಹೇಳ್ತೀನಿ. ಆ ಥರ ಪ್ರೇರಣೆ ಆಗ್ತಿದೆ ಸರ್ ಆ ಪ್ರಕರಣ ಅಂತ ಜನ ಯುವಕರ ಮೇಲೆ. ಗೊತ್ತಿಲ್ಲ, ಅದನ್ನು ಯಾರಾದರೂ ಸೈಕಾಲಜಿಸ್ಟ್ ಸ್ಟಡಿ ಮಾಡಬೇಕು ಅಥವಾ ಸೋಷಿಯಾಲಜಿಸ್ಟು ಸ್ಟಡಿ ಮಾಡಬೇಕು. ಕೆಟ್ಟ ಆ ಥರ ಏನಾದರೂ ಇಂಪ್ಯಾಕ್ಟ್ ಆಗ್ತಾ ಇದೆಯಾ ಸೊಸೈಟಿಯಲ್ಲಿ ಯಂಗ್ಸ್ಟರ್ಸ್ ಮೇಲೆ ಅಂತ ಯಾರಾದರೂ ಸೋಷಿಯಾಲಜಿಸ್ಟು ಸ್ಟಡಿ ಮಾಡಬೇಕಾಗುತ್ತೆ. ಸರ್ ಅಂಬಾಪುರ ಸ್ವಾಮೀಜಿ ಹೇಳಿದರೆ DK ಶಿವಕುಮಾರ್ಗೆ ಒಂದು ಅವಕಾಶ ಕೊಡಬೇಕು CM ಆಗಲಿಕ್ಕೆ. ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ. ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ, ಅದರಲ್ಲಿ ತಪ್ಪೇನಿದೆ? ರಸ್ತೆ ಬೇಕು ಅಂದರೆ ಗ್ಯಾರಂಟಿ ಬಿಡಿ ಅಂತಾರೆ, ಮತ್ತೆ ಬಹಿರಂಗ ಹೇಳಿಕೆ. ಗೊತ್ತಿಲ್ಲ ಅದೆಲ್ಲ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಅವರು ಫೈನಾನ್ಸ್ ಅವರಲ್ವಾ, ಅವರು ಮೇಲೆ ಫೈನಾನ್ಸ್ ಅಡ್ವೈಸರು ರಾಯರೆಡ್ಡಿ ಅವರೇ. ಸೊ ಅದು ಅವರಿಬ್ಬರಿಗೆ ಬಿಟ್ಟಿರೋ ವಿಚಾರ. ಗುಜರಾತಲ್ಲಿ ಸರ್ ಅಕ್ರಮ ಬಾಂಗ್ಲಾ ನಿವಾಸಿಗಳಿಗೆಲ್ಲ ಫ್ಲೈಟ್ ಹರಿಸಿ ಕಳಿಸ್ತಾ ಇದ್ದಾರೆ ಸರ್. ಕರ್ನಾಟಕದಲ್ಲಿ ಏನು ಪ್ರಗತಿ ಇಲ್ಲ, ನಮ್ಮಲ್ಲಿ ಡಿಪೋರ್ಟ್ ಮಾಡ್ತಾ ಇದ್ದೀವಲ್ಲ ನಾವು. ಯಾರ್ಯಾರು ಅನಾಥರೈಸ್ಡ್ ಆಗಿ ಯಾರಿದ್ದಾರೆ ಅವರಿಗೆಲ್ಲ ಡಿಪೋರ್ಟ್ ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು 200ಕ್ಕೂ ಹೆಚ್ಚು ಜನ ಬೇರೆ ಬೇರೆ ಫಾರಿನರ್ಸ್ ಯಾರ್ಯಾರು ನಮ್ಮಲ್ಲಿ ಅನಾಥರೈಸ್ಡ್ ಆಗಿದ್ದಾರೆ ಅವ್ರನ್ನೆಲ್ಲ FRRO ಅಂತ ಇದೆ ಇಲ್ಲಿ, ಅವರು ಫೈಂಡ್ ಔಟ್ ಮಾಡಿ ನಮಗೆ ಹೇಳ್ತಾರೆ, ಆವಾಗ ನಾವು ಅವ್ರನ್ನ ಡಿಪೋರ್ಟ್ ಮಾಡ್ತೀವಿ. ಅಲ್ಲಿ 1000 ಲೆಕ್ಕದಲ್ಲಿ ಕಳಿಸ್ತೀವಿ. ನಾವು ಪ್ರತಿನಿತ್ಯ ನಾವು ವೆರಿಫೈ ಮಾಡ್ತಾನೆ ಇರ್ತೀವಲ್ಲ. ಇಟ್ಸ್ ಎ ಕಂಟಿನ್ಯೂಯಸ್ ಪ್ರಾಸೆಸ್, ಒಂದಿನ ಮಾಡಿ ನಿಲ್ಲಿಸೋದಿಲ್ಲ. ಇಟ್ಸ್ ಎ ಕಂಟಿನ್ಯೂಯಸ್ ಪ್ರಾಸೆಸ್. ಯಾರ್ಯಾರು ಅನಾಥರೈಸ್ಡ್ ಆಗಿ ವಿದೌಟ್ ಎನಿ ವ್ಯಾಲಿಡ್ ಪೇಪರ್ಸ್, ಪಾಸ್ಪೋರ್ಟು ಅಥವಾ ಎಂಟ್ರಿ ಪರ್ಮಿಟ್ಟು ಈ ಥರ ಎಲ್ಲ ಇಲ್ಲದೆ ಹೋದರೆ ಅವರನ್ನು ಡಿಪೋರ್ಟ್ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಅಧಿಕೃತ ಲೆಕ್ಕ ಅಂತ ಇದುವರೆಗೂ ಸರ್ಕಾರ ಯಾವುದು ಪ್ರಕಟ ಅಲ್ಲಲ್ಲ, ನಮ್ಮ ಗಮನಕ್ಕೆ ಬಂದಿರೋದು ಅಂಕಿಅಂಶಗಳನ್ನು ಅಷ್ಟು ಕೊಡ್ತೀವಿ. ಗಮನಕ್ಕೆ ಬರೋದು ಇಲ್ಲದೇ ಇದ್ದರೆ ನಮಗೆ ಫೈಂಡ್ ಔಟ್ ಮಾಡ್ತಾನೇ ಇರಬೇಕಲ್ಲ. ಅದನ್ನು ಮಾಡ್ತಾನೇ ಇದ್ದೀವಿ, ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ. ಯಾರೋ ಹೇಳ್ತಾರೆ ಲೇಬರ್ ಇದರಲ್ಲಿ ಕನ್ಸ್ಟ್ರಕ್ಷನ್ ಇದರಲ್ಲಿ ಭಾಳ ಜನ ಇದ್ದಾರೆ ಅಂತಾರೆ, ವೆರಿಫೈ ಮಾಡ್ತೀವಿ. ಅಲ್ಲಿ ಸಿಕ್ಕಿದರೆ ಅವ್ರನ್ನ ಕಸ್ಟಡಿಗೆ ತೊಗೊಂಡು ಅವ್ರನ್ನ ಡಿಪೋರ್ಟ್ ಮಾಡ್ತೀವಿ. ನುಸುಳುಕೋರರ ಬಗ್ಗೆ ಕಾಂಗ್ರೆಸ್ ಸಾಫ್ಟ್ ಕಾರ್ನರ್ ಇದೆ ಅಂತ BJP ಆರೋಪ. ನಾವೇ ಯಾಕೆ ಸಾಫ್ಟ್? ವಾಟ್ ಈಸ್ ದಿ ಅಡ್ವಾಂಟೇಜ್ ಫಾರ್ ಅಸ್? ಕಾಂಗ್ರೆಸ್ಸಿಗೆ ಏನು ಅಡ್ವಾಂಟೇಜ್ ಇದೆ
ಸುಳ್ಳುಕೋರರಿಗೆ ಸಾಫ್ಟ್ ಕಾರ್ನರ್ ಇರೋದಕ್ಕೆ ನಮಗೆ ಆಗಿದ್ದಾರೆ ವೋಟರ್ಸ್ ಮಾಡ್ಕೊಂಡವ್ರೆ ಅವ್ರನ್ನ. ಆ ಥರ ಅಷ್ಟು ಇನ್ನೂ ನಮಗೆ ಬಾಂಗ್ಲಾದೇಶದವ್ರನ್ನ ಕರ್ಕೊಂಡು ಬಂದಿಲ್ಲಿ ಓಟ್ ಹಾಕ್ಸ್ಕೊಳ್ಳೋಂಥ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಏನು ಬಂದಿಲ್ಲ. ಸರ್ ಪ್ರಿಯಾಂಕ್ ಖರ್ಗೆ ಅವ್ರು ಬಂದು ಭೇಟಿ ಆದ್ರೆ ಏನಾದ್ರು ವಿಶೇಷತೆ ಇದೆಯಾ ಸರ್? ಈ ದಿನ ಬರ್ತಾ ಇರ್ತಾರೆ ರೀ ಹಿಂದ್ಗಡೆ ರೋಡು ಮನೆ, ನಾವು ಇಲ್ಲಿ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ನಮ್ಮ ಸಂಬಂಧ ನಾವು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಪ್ಪ, ನಮ್ಮದು ಅವರು ಎಲ್ಲ ಒಂದು ಫ್ಯಾಮಿಲಿ. ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಖರ್ಗೆ ಸಾಹೇಬ್ರು ಬಂದಾಗ ನಾನು ಹೋಗ್ತೀನಿ, ನೋಡ್ಕೊಂಡು ಬರ್ತೀನಿ, ಅವ್ರ ಆರೋಗ್ಯ ವಿಚಾರಿಸ್ತೀನಿ. ನನಗೇನು ಹೊಸದ, ಕಳೆದ 40-45 ವರ್ಷದಿಂದ ನಮ್ಮ ಸಂಬಂಧ ಇದೆ. ನಮ್ಮ ತಂದೆಯವರು ಅವರನ್ನು ಒಂದು ಹಿರಿ ಮಗ ಅಂತ ಹೇಳಿ ಟ್ರೀಟ್ ಮಾಡೋರು. ನಮಗೂ ಅವರು ಹಿರಿ ಅಣ್ಣ ಇದ್ದಾಗೆ. ನಮ್ಮ ಸಂಬಂಧನೇ ಬೇರೆ ಇದೆ, ನಿಮ್ಗೆ ಅರ್ಥ ಆಗಿಲ್ಲ. ಹಾಂ ಸರ್.